ಸಿಎಂ ಬದಲಾವಣೆಯ ವಿಚಾರ, ಹೆಚ್ಚುವರಿ ಡಿಸಿಎಂ ನೇಮಕದ ವಿಚಾರ, ಈ ಚರ್ಚೆಗಳ ನಡುವೆ ಈ ಸಚಿವ ಸಂಪುಟಕ್ಕೆ ಸರ್ಜರಿಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟ ಸರ್ಜರಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆ. ಸಂಪುಟ ಸರ್ಜರಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತ ಕಾರ್ಯಕ್ರಮದಲ್ಲಿ ಸಚಿವರು ಹೇಳಿಕೆಯ ಮೂಲಕ ಈ ಸುಳಿವನ್ನ ಕೊಟ್ಟಿದ್ದಾರೆ. ನಾನು ಎಷ್ಟು ದಿನ ಸಚಿವನಾಗಿರ್ತೀನೋ ಏನೋ ಗೊತ್ತಿಲ್ಲ, ಯಾಕೆಂದ್ರೆ ದೇವರು ಹಣೆ ಬರಹವನ್ನ ಬರೆದಿರ್ತಾನೆ ಅಂತೇಳಿ ಜಮೀರ್ ನುಡಿದಿದ್ದಾರೆ. ಈಗ ನನ್ನನ್ನ ಅಲ್ಪಸಂಖ್ಯಾತ ಸಚಿವರನ್ನಾಗಿ ಮಾಡಿದ್ದಾರೆ. ಮುಂದಿನ 4 ವರ್ಷ ನಮ್ಮ ಸರ್ಕಾರ ಇದ್ದೇ ಇರುತ್ತೆ, ನಾನೇ ಅಲ್ಪಸಂಖ್ಯಾತ ಮಂತ್ರಿಯಾಗಿರ್ತೀನಿ ಅನ್ನುವಂತಹ ವಿಶ್ವಾಸವಿದೆ. ಸಂಪುಟ ಸರ್ಜರಿ ಹಾಗೂ ಖಾತೆ ಬದಲಾವಣೆಯ ಪರೋಕ್ಷ ಸುಳಿವನ್ನು ಕೊಟ್ರ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಕುತೂಹಲ. MP ಎಲೆಕ್ಷನ್ ಮುಗಿತಾ ಇದ್ದ ಹಾಗೇನೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಒಂದು ಮೇಜರ್ ಸರ್ಜರಿ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆ ಹೇಳಿಕೆಗೆ, ಆ ಚರ್ಚೆಗೆ ಇಂಬು ಕೊಡುವ ರೀತಿಯಲ್ಲಿಯೇ ಈಗ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ನಾನು ಮಂತ್ರಿ ಆಗ್ತೀನೋ ಇರ್ತೀನೋ ಬಿಡ್ತೀನೋ, ನಾನು ಜೀವಂತವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವರು ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೊಂಡು ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು ಎಲ್ಲರೂ ಬಡವ್ರು ಹಚ್ಚಿ ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಏನಕ್ಕಂದ್ರೆ ನಾನು ಒಂದೇ ಮಾತು ಹೇಳೋದು, ನಾವು ಸತ್ತಾದ್ಮೇಲೆ ಏನೂ ಆಸ್ತಿ ತೊಗೊಂಡೋಗಲ್ಲ. ನಾವು ಏನಾದ್ರು ತೊಗೊಂಡೋಗ್ತೀವ? ಏನು ತೊಗೊಂಡೋಗಲ್ಲ. ಹೋಗುವಾಗ ನನ್ನ ಎಲ್ಲರಿಗೂ ಅಂತ ಹೇಳೋದು, ನಾವು ಸತ್ತಾದ್ಮೇಲೆ ನಾವು ಏನು ತೊಗೊಂಡೋಗಲ್ಲ. ನಾವು ಹೋದ್ಮೇಲೆ ಸತ್ತ ಮೇಲೆ ನಾವು 4 ಜನ ಕಣ್ಣಲ್ಲಿ ಹಾಕಿ ಒಳ್ಳೆ ವ್ಯಕ್ತಿ ಸತ್ತೋಗ್ಬಿಟ್ಟಪ್ಪಾಗಲ್ಲ, ನನ್ನ ಕಣ್ಣಲ್ಲಿ ಹಾಕ್ತೊಳ್ಳಿ ಅವನೇ ಮಹಾನ್ ದೊಡ್ಡ ವ್ಯಕ್ತಿ. ಅವರು ಅದೇ ಒಂದು ಆಸ್ತಿ. ಆ ಕಾರಣಕ್ಕೆ ನೀವು ಹೇಳ್ತಾ ಇದ್ದೀನಿ, ದೇವ್ರು ನನಗೆ ಈಗ ಅವಕಾಶ ಕೊಟ್ಟವನೆ. ನಾನು ಯಾವಾಗವರೆಗೂ ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ನನ್ನ ನಂಬಿಕೆ ಇದೆ, ನಮ್ಮ 4 ವರ್ಷ ಸರ್ಕಾರದಲ್ಲಿ ನಾನೇ ಅಲ್ಪಸಂಖ್ಯಾತರ ಮಂತ್ರಿಯಾಗಿ ಇರ್ತೀನಿ ಅಂತ ನನಗೆ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಯಾರು 98 ಮಾರ್ಕ್ಸ್ ತೊಗೊಳ್ತಾರೆ ಅವ್ರಿಗೆ ಅವ್ನು ಏನಾಗಬೇಕು, ಆ ಮಗು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅವ್ನು ಮಾಡ್ತೀನಿ ಅಂತ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ ಇರ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, 2024ರ MP ಎಲೆಕ್ಷನ್ಗೂ ಮೊದಲು ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇತ್ತು. 24ರ ಚುನಾವಣೆಯ ಫಲಿತಾಂಶದ ಮೇಲೆ ಸಚಿವರುಗಳ ಕುರ್ಚಿ ಭವಿಷ್ಯ ನಿರ್ಧಾರವಾಗುತ್ತೆ ಅಂತೇಳಿ ಫಲಿತಾಂಶ ಒಂದು 2 ತಿಂಗಳಾಗಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆಯನ್ನು ಹೇಗೆ ನಾವು ಅರ್ಥ ಮಾಡ್ಕೊಬೇಕು? ಪ್ರೇಮ್, ಖಂಡಿತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಆ ಹೇಳಿಕೆ ನೋಡಿದಾಗ ಸಹಜವಾದ ಒಂದು ಅನುಮಾನ. ಹಾಗಾದರೂ ಏನಾದ್ರು ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ಕಸರತ್ತು ನಡೀತಾ ಇದೆಯಾ, ತೆರೆಮರೆಯಲ್ಲಿ ಏನಾದ್ರು ವದಂತಿಗಳು ಇದಾವ ಅಥವಾ ಸಂದೇಶಗಳೇನಾದ್ರು ಸಚಿವರುಗಳಿಗೆ ಬಂದಿದ ಅನ್ನುವಂಥ ಸಹಜವಾದ ಅನುಮಾನ ಮೂಡುತ್ತೆ. ಆದರೆ ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ, ಅದು ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನಿಸೋದ್ರಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ಸಣ್ಣ ಪುಟ್ಟ ಮಾತುಕತೆಗಳು ನಡೆಯುತ್ತಾ ಅನ್ನುವಂಥ ಸಹಜವಾದ ಕುತೂಹಲವನ್ನು ಮೂಡಿಸುವಂತಿದೆ ಈ ಮಾತು. ಯಾಕಂದರೆ ಎಷ್ಟು ದಿನ ಸಚಿವನಾಗಿ ಇರ್ತೀನೋ ಗೊತ್ತಿಲ್ಲ, ಮುಂದುವರಿತೀನೋ ಅಥವಾ ಈ ಖಾತೆ ಇನ್ನು 4 ವರ್ಷ ನಮ್ಮ ಸರ್ಕಾರ ಇದ್ದರೂ ಕೂಡ ನನಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನ ನೋಡಿದ್ರೆ, ಸಚಿವ ಸಂಪುಟದಲ್ಲಿ ಒಂದು ಮೇಜರ್ ಸರ್ಜರಿನೋ ಮೈನರ್ ಸರ್ಜರಿನೋ ಯಾವುದೋ ಒಂದು ಪ್ರಯತ್ನಗಳು ಆಗ್ತಾ ಇದೆಯಾ ಅಥವಾ ಮಾಡ್ತಾರಾ, ಆ ನಿಟ್ಟಿನಲ್ಲಿ ಏನಾದರೂ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕುವಂಥ ರೀತಿಯಲ್ಲಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ಮಾತು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್.